ಯೋಜನೆಯಲ್ಲಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಅರ್ಹರಿಗೆ ಮಾತ್ರ ಸರ್ಕಾರದ ಯೋಜನೆ ತಲುಪಬೇಕು, ಸರ್ಕಾರದ ದುಡ್ಡು ತಲುಪಬೇಕು ಅಂತೇಳಿ ರಾಜ್ಯ ಸರ್ಕಾರ ಫಿಲ್ಟರ್ ಮಾಡೋಕೆ ಹೊರಟಿದೆ. ರಾಜ್ಯ ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಅಂತೇಳಿ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಖುದ್ದಾಗಿ ಮುಖ್ಯಮಂತ್ರಿಗಳೇ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಸ್ಕೀಮ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಆದ್ರೆ ಪರಿಷ್ಕರಣೆಯನ್ನ ಮಾಡುವಂತ ಅಗತ್ಯತೆ ಇದೆ. ಅಂದ್ರೆ ಅನರ್ಹರಿಗೂ ಕೂಡ ಈ ಯೋಜನೆಯ ಫಲ ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇದೆ. ಅದನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಅರ್ಹರಿಗೆ ಮಾತ್ರ ಯೋಜನೆ ತಲುಪಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿರೋದು. ಈ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡ್ತಾರೇನೋ, ಅದಕ್ಕೆ ಈ ಪರಿಷ್ಕರಣೆ ನೆಪ ಓಡ್ತಾ ಇದ್ದಾರೆ ಅಂತೆಲ್ಲ ಚರ್ಚೆಗಳಾಗ್ತಿದೆ. ಇದೆಲ್ಲ ಊಹಾಪೋಹ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿಗೆ ಹೊಸ ಅರ್ಜಿಯನ್ನ ಹಾಕೋದು ಫಲಾನುಭವಿಗಳು ಕಡ್ಡಾಯ. ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಜೊತೆ ಸಿಎಂ ಸಭೆಯನ್ನ ಮಾಡ್ತಾರೆ. ಹೊಸ ಅರ್ಜಿ ಸಿದ್ಧವಾಗಿದ್ದು ಹಣಕಾಸು ಇಲಾಖೆಗೆ ಸಲ್ಲಿಕೆ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರತಿಯಲ್ಲಿ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳಿವೆ? ಸಿಎಂ ಡಿ.ಕೆ. ಶಿವಕುಮಾರ್ ಓಕೆ ಮಾಡಿದ ಬಳಿಕ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಅರ್ಜಿ ಬಗ್ಗೆ ಇವತ್ತು ಫೈನಲ್ ಮಾಡ್ತಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಇನ್ನೊಂದು ಕಡೆ ಈಗ ಫಲಾನುಭವಿಗಳು ಅಂದ್ರೆ ಇಷ್ಟು ದಿನ ಗೃಹ ಲಕ್ಷ್ಮಿ ಹಣವನ್ನ ಪಡ್ಕೊಳ್ತಿದ್ದವ್ರು ಹೇಳೋದು ಸ್ಥಳೀಯ ಮಟ್ಟದಲ್ಲೇ ಫಿಲ್ಟರ್ ಮಾಡಿ ಹಂಗೇನಾದ್ರೂ ಅನರ್ಹರಿಗೂ ದುಡ್ಡು ಹೋಗುತ್ತೆ ಅಂತಂದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೊಸ ಅರ್ಜಿ ನಾವು ಹಾಕಲ್ಲ, ನೀವು ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಹಳೆ ಅರ್ಜಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಇನ್ನು ಅಕ್ರಮಗಳ ತಡೆಗೆ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿ ಮೃತರ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ, ಹಿಂಗಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಯೋಜನೆಯನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ನಮ್ಮ ಜೊತೆ ಈಗ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ 5 ಯೋಜನೆಗಳಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಈಗ ಮಾತು ಬಂದಿರೋದು, ಚರ್ಚೆ ಬಂದಿರುವಂಥದ್ದು. ಸೊ ಯಾತಕ್ಕಾಗಿ ಅಂತ ಮೊದಲನೇದಾಗಿ ಈಗ ನಾವು ಚುನಾವಣೆಗೆ ಮೊದಲು ಈ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಅನೌನ್ಸ್ ಮಾಡಿದಂಥ ಪಂಚ ಗ್ಯಾರಂಟಿಗಳು, ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಮತ್ತು ಅನ್ನಭಾಗ್ಯ ಹಾಗೂ ಯುವ ನಿಧಿ, ಒಂದೊಂದಕ್ಕೂ ಕೂಡ ಅದರದೇ ಆದಂಥ ಮಾಹಿತಿಗಳನ್ನು ನಾವು ತಯಾರು ಮಾಡಿಕೊಂಡು ಇಲ್ಲಿವರೆಗೂ ನಾವು ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಅಥಾರಿಟಿ ಕೆಲಸ ಏನು, ಈ ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು, ಈ ಯಾರೂ ಕೊಡೋದ್ರಿಂದ ವಂಚಿತರಾಗಬಾರ್ದು ಮತ್ತು ಇದರಲ್ಲಿ ನ್ಯೂನತೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಮನೆಯ ಯಜಮಾನಿಗೆ ನೇರವಾಗಿ 2,000 ರೂಪಾಯಿ ಹೋಗ್ತಾಯಿತ್ತು. ಆದರೆ ನಮಗೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಗೊತ್ತಾಗಿದ್ದು ಈ ಹಣ ಹೋಗ್ತಾ ಇರೋದರಲ್ಲಿ ನ್ಯೂನತೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸಾವು ನಮ್ಮ ಕೈಲಿಲ್ಲ. ದಿವಸನೂ ಸಾಯ್ತಾ ಇರ್ತಾರೆ, ತಿಂಗಳಲ್ಲೂ ಸಾಯ್ತಾ ಇರ್ತಾರೆ, ತಿಂಗಳಿಗಿಷ್ಟು ಅಂತ ಬರುತ್ತೆ. ಆದರೆ ಆ ಮಾಹಿತಿ ತಪ್ಪಿತ್ತು, ಆ ಮಾಹಿತಿ ಬಗ್ಗೆ ಅರಿವು ಇರಲಿಲ್ಲ, ಅದ್ರ ಬಗ್ಗೆ ಗಮನವೂ ಕೂಡ ಹರಿಸಿರಲಿಲ್ಲ. ಅದು ತಪ್ಪಾಗಿದೆ, ನಾನು ಕೂಡ ಒಪ್ಕೊಳ್ತೇನೆ. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಸರ್, ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ದಿನಾಂಕ ಏನಾದರೂ ನಿಗದಿ ಮಾಡಿದೆಯಾ? ಎಲ್ಲೆಲ್ಲಿ ಹೋಗಿ ಏನೆಲ್ಲ ಪ್ರೊಸೀಜರ್ನ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೇವೆ. ಆಮೇಲೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ದೇವೆ. ಕರಾರುವಕ್ಕಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ತಕ್ಷಣ ವಿತಿನ್ ಶಾರ್ಟ್ ಟೈಮ್ ವಿ ಆರ್ ಡೂಯಿಂಗ್ ಇಟ್. ಇಷ್ಟು ಎಚ್.ಎಂ. ರೇವಣ್ಣ ಅವರು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.